ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ಮೋಟಿವೇಟರ್. ಸ್ನೇಹಿತರೆ, ನಾವು ಪ್ರಶಾಂತವಾಗಿ ನೆಮ್ಮದಿಯಾಗಿರಬೇಕಂದ್ರೆ ಈ 7 ವಿಚಾರಗಳನ್ನು ಯಾರ ಹತ್ರನೂ ಸಹ ಹಂಚ್ಕೋಬಾರ್ದು. ಅದು ನಮ್ಮ ಚರಿತ್ರೆ, ಸಂಪಾದನೆ, ನಮಗೆ ಜರುಗಿದಂಥ ಅವಮಾನ ಯಾವುದಾದ್ರೂ ಸರಿ. ನಂಬರ್ 1, ನಿಮ್ಮ ಜೀವನದಲ್ಲಿ ಅನುಭವಿಸಿದ ದುಃಖ, ಕಷ್ಟ, ನಿಮ್ಮ ಒಂದು ಪರಿಸ್ಥಿತಿ ಯಾರ ಹತ್ರನೂ ಹಂಚ್ಕೋಬೇಡಿ. ಯಾರ ಹತ್ರನಾದರೂ ಹೇಳಿದರೆ ನಮ್ಮ ನೋವು ಕಡಿಮೆ ಆಗುತ್ತೆ ಅಂದ್ಕೊಳ್ತೀವಿ, ಆದರೆ ಯಾರ ಬಾಯಲ್ಲಾದರೂ ನಿಮ್ಮ ಮಾತು ಜಾಸ್ತಿ ಕಾಲ ಉಳಿಯಲ್ಲ ಅನ್ನೋ ವಿಷಯನ ನೀವು ನೆನ್ಪಿಟ್ಕೊಳ್ಬೇಕು. ನಾವು ನಮ್ಮ ವೈಯಕ್ತಿಕ ವಿಚಾರಗಳನ್ನು ಬೇರೆಯವ್ರ ಹತ್ರ ಹೇಳೋದ್ರಿಂದ ಅವರು ನಮ್ಮನ್ನು ಬಲಹೀನರಂತೆ, ಕೈಲಾಗದೇ ಇರೋರ ಥರ ನೋಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ನಮ್ಮ ಪರಿಸ್ಥಿತಿ ತಿಳ್ಕೊಂಡವರು ನಮಗೆ ಸಹಾಯ ಮಾಡೋದನ್ನು ಸಹ ನಿಲ್ಲಿಸ್ತಾರೆ. ನಿನಗೆ ಕಾಣಿಸೋದು ಸಹ ನಿಲ್ಲಿಸ್ಬಿಡ್ತಾರೆ. ಅದಲ್ಲದೆ ನಿನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವರು ನಿಮಗೆ ಸಹಾಯ ಮಾಡಿದ್ರು ನಾಳೆ ದಿನ ಅವರು ನಿನ್ನಿಂದ ಹೆಚ್ಚಾಗಿ ಯಾವುದಾದ್ರೂ ಒಂದು ಆಶಿಸೋದನ್ನು ತಯಾರು ಮಾಡ್ತಾರೆ. ಆದರೆ ನೀನು ಸ್ನೇಹಿತರ ರೂಪದಲ್ಲಿ ಇರೋ ಶತ್ರುಗಳ ಜೊತೆ ನಿನ್ನ ಕಷ್ಟನೆಲ್ಲ ಹಂಚಿಕೊಂಡ್ರೆ ಅವರು ನಿನ್ನ ಜೀವನದಲ್ಲಿ ನೀನು ಇನ್ನೂ ಕೀಳಾಗಿ ಕಾಣಿಸ್ತೀಯ. ಆದ್ದರಿಂದ ಯಾರ ಜೊತೆನೂ ನಿನ್ನ ನಿಸ್ಸಹಾಯಕತೆನ, ಕಷ್ಟನ ಹಂಚ್ಕೋಬೇಡ. ಸೆಕೆಂಡ್ 1, ನೀನು ಕಳೆದ ಒಂದು ಜೀವನ, ನಿನ್ನ ಒಂದು ಚರಿತ್ರೆ ಬಗ್ಗೆ, ಇನ್ನು ನಿನ್ನ ಭವಿಷ್ಯತ್ತಿನ ಬಗ್ಗೆ, ನಾಳೆ ದಿನ ನೀನೇನು ಮಾಡಬೇಕಂತಿದೆಯಾ ಅನ್ನೋ ಒಂದು ವಿಷಯಗಳನ್ನು ಯಾರ ಹತ್ರನೂ ಹೇಳಬೇಡ. ಜರುಗಿದ ನಿಮ್ಮ ಒಂದು ಜೀವನದ ಬಗ್ಗೆ ಯಾರ ಹತ್ರನಾದರೂ ಹಂಚಿಕೊಂಡ್ರೆ ಅದೇನು ನಿಮಗೆ ಅನುಕೂಲವಾಗಿ ಬದಲಾಗೋದಿಲ್ಲ. ನಿನ್ನ ಕತೆ ಕೇಳಿದವರಿಗೆ ಚೂರು ಕೂಡ ಕರುಣೆ, ಕನಿಕರ ಅನ್ನೋದು ಬರೋಲ್ಲ. ಅದಲ್ಲದೆ ಇನ್ನೂ ನೀವು ಹೆಚ್ಚಾಗಿ ಅವಮಾನ ಪಡ್ತೀರಾ. ನಿಮ್ಮ ಮೇಲೆ ಇರೋ ನಂಬಿಕೆಯೂ ಸಹ ಕಳ್ಕೊಳ್ತೀರಾ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಕೂಡ ಕಡಿಮೆಯಾಗುತ್ತೆ. ಅದಕ್ಕೆ ಕಳೆದೋದ ಜೀವನದ ಬಗ್ಗೆ ಬಿಟ್ಟು ಅದನ್ನು ಯಾವತ್ತೂ ಯಾರ ಹತ್ರನೂ ಹೇಳಬೇಕಾದ ಅವಶ್ಯಕತೆ ಇರಲ್ಲ. ನಿನ್ನ ಫ್ಯೂಚರ್ ಪ್ಲ್ಯಾನ್ಸ್ ಸಹ ಯಾರ ಹತ್ರನೂ ಯಾರಿಗೂ ಹೇಳಬೇಡ. ಯಾಕಂದರೆ ಇವು ನಿನ್ನ ಶತ್ರುಗಳಿಗೆ ಗೊತ್ತಾದರೆ ಅದನ್ನು ಅವರು ತಡೆಯೋದಕ್ಕೆ ನೋಡ್ತಾರೆ. ನಿನ್ನ ಸ್ನೇಹಿತರಾದರೂ ಸಹ ನಿನ್ನನ್ನು ಡಿಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕೆ ಫ್ಯೂಚರ್ ಪ್ಲ್ಯಾನ್ಸ್ ಸಹ ಯಾರಿಗೂ ಹೇಳ್ಬಾರ್ದು. ನಂಬರ್ 3, ನಿಮ್ಮ ಮನೆಯಲ್ಲಿ ನಡೆಯೋ ವೈಯಕ್ತಿಕ ವಿಚಾರಗಳನ್ನ ಯಾರ ಹತ್ರನೂ ಹಂಚ್ಕೋಬೇಡ. ನಿನಗೂ ನಿನ್ನ ಕುಟುಂಬದ ಸದಸ್ಯರಿಗೂ ಮಧ್ಯೆ ನಡೆದ ವೈಯಕ್ತಿಕವಾದದ್ದು ಅದನ್ನು ನಿಮ್ಮ ಮನೆ ಹೊಸಲು ಆಚೆ ಹೋಗೋಕ್ಕೆ ಬಿಡಬಾರ್ದು. ಮನಸ್ಸು ದೃಢವಾಗಿಲ್ಲದ ಸಮಯದಲ್ಲಿ ಬೇರೆಯವರ ಮುಂದೆ ನಿಮ್ಮ ಒಂದು ಕುಟುಂಬ ಸದಸ್ಯರನ್ನ ವಿಮರ್ಶಿಸಿದರೆ, ನಮ್ಮ ಮನೆಯಲ್ಲಿ ನಡೆದ ವಿಷಯಗಳನ್ನು ಅವರ ಹತ್ರ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಆ ರೀತಿ ಮಾಡಿದ್ರೆ ಅವರು ನಮ್ಮ ಒಂದು ವೈಯಕ್ತಿಕ ವಿಷಯಗಳಲ್ಲಿ ತಲೆದೂರಿಸಿ ನಮ್ಮ ಒಂದು ಸಂಬಂಧಗಳು ಹಾಳಾಗೋದಕ್ಕೆ ಕಾರಣರಾಗ್ತಾರೆ. ನಿಮ್ಮ ಬಲ. ನಂಬರ್ 4, ನಿಮ್ಮ ಬಲ ಮತ್ತು ಬಲಹೀನತೆ ಯಾರ ಹತ್ರನೂ ಹಂಚ್ಕೋಬೇಡ. ಎದುರುಗಡೆ ಇರೋ ವ್ಯಕ್ತಿ ಮುಂದೆ ನಿನ್ನ ಬಲವನ್ನು ಅಥವಾ ಬಲಹೀನತೆಯನ್ನು ಪ್ರದರ್ಶಿಸಿದರೆ ಅವರು ನಿನ್ನ ಬಲವನ್ನು ಉಪಯೋಗಿಸಿಕೊಂಡು ನಿನ್ನ ಬಲಹೀನತೆಗಳ ಜೊತೆ ಆಟ ಆಡ್ಕೊಳ್ತಾರೆ. ಅವುಗಳನ್ನು ಉಪಯೋಗಿಸಿ ನಿನ್ನ ಜೀವನವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನಿಸುತ್ತಾರೆ. ನಿನ್ನ ಸಂಗಾತಿ ಹತ್ರ ಇವುಗಳನ್ನು ಯಾವುದೇ ಕಾರಣಕ್ಕೂ ಹಂಚ್ಕೋಬಾರ್ದು. ಗಂಡ ಹೆಂಡತಿ ಸಹ ಇದನ್ನು ತಲೆಗೆ ಹಾಕ್ಕೋಬಾರ್ದು. ಯಾಕಂದರೆ ಎಲ್ಲ ಸಮಯದಲ್ಲಿ ಚೆನ್ನಾಗಿರುತ್ತಾರೆ ಅಂದ್ಕೋಬೇಡಿ. ನಮ್ಮ ಸಮಯ ಚೆನ್ನಾಗಿಲ್ಲ ಅನ್ನೋ ಟೈಮಲ್ಲಿ ನಮ್ಮ ಬಲಹೀನತೆಗಳನ್ನು ಅವರು ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ನಂಬರ್ 5, ನಿನ್ನ ಸಂಪಾದನೆ ಮತ್ತು ಖರ್ಚು ಯಾರಿಗೂ ತಿಳಿಸಬೇಡ. ನಿಮ್ಮ ಆದಾಯ ಎಷ್ಟು ಅಂತ ಎಲ್ಲರಿಗೂ ಗೊತ್ತಾದರೆ ಅವರಿಗೆ ನಿಮ್ಮ ಮೇಲೆ ಆಸೆ, ಪ್ರೀತಿ ಜಾಸ್ತಿ ಆಗುತ್ತೆ. ನಿನ್ನನ್ನು ಹಣ ಕೇಳಲು ಅವಕಾಶ ಸಹ ಜಾಸ್ತಿ ಇರುತ್ತೆ. ಒಂದು ವೇಳೆ ನೀನು ಕೊಡದೇ ಇದ್ದರೆ ಅವರೇ ನಿನ್ನ ಶತ್ರುಗಳಾಗಿ ಬದಲಾಗ್ತಾರೆ. ಒಂದು ವೇಳೆ ಕೊಟ್ಟರೆ ಅದನ್ನು ನೀವು ಮತ್ತೆ ತಗೊಳ್ಳೋದಕ್ಕೆ ತುಂಬ ಕಷ್ಟ. ಆವಾಗ ಸಹ ಅವರಿಗೆ ನೀವು ಶತ್ರು ಆಗಿ ಕಾಣಿಸ್ತೀರಾ. ಒಂದು ವೇಳೆ ನೀನು ಕಡಿಮೆ ಸಂಪಾದನೆ ಮಾಡ್ತಾಯಿದ್ರೆ ನಿಮ್ಮ ಬಂಧುಗಳು ಅಥವಾ ಸ್ನೇಹಿತರು ನಿನ್ನನ್ನು ಕಡಿಮೆ ಮಾಡಿ ನೋಡೋದಕ್ಕೆ ಒಂದು ಅವಕಾಶ ಕೂಡ. ಇದೇ ನಿನಗೆ ಸಹಾಯ ಬೇಕಾದಾಗ ಯಾರೂ ಸಹ ಸಹಾಯ ಮಾಡೋದಕ್ಕೂ ಬರೋದಿಲ್ಲ, ಹಿಂದೇಟಾಗ್ತಾರೆ. ಅದಕ್ಕೆ ನಿನ್ನ ಆದಾಯ ಮತ್ತು ನಿನ್ನ ಖರ್ಚು ಯಾರಿಗೂ ಹೇಳಬೇಡ. ನಂಬರ್ 6, ನಿಮಗೇನಾದರೂ ಅವಮಾನ ಆದರೆ ನೀವು ಯಾರ ಹತ್ರನೂ ಹಂಚ್ಕೋಬೇಡಿ. ಅದು ನಿಮ್ಮ ಲೈಫ್ ಪಾರ್ಟ್ನರ್ ಆದರೂ ಸಹ ಅದು ಅವ್ರಿಗೆ ಏನಷ್ಟು ಮುಖ್ಯವಾದ ವಿಷಯ ಅಲ್ಲ. ಆ ಸಮಯದಲ್ಲಿ ನಿಮಗೆ ಅನುಕೂಲವಾಗಿ ಮಾತಾಡಿದ್ರೂ ಸಹ ಆ ಅವಮಾನವನ್ನು ನಾಳೆ ದಿನ ಮತ್ತೆ ನೆನ್ಪು ಮಾಡ್ತಾ ಗೇಲಿ ಮಾಡೋದನ್ನು ಅಥವಾ ನಿಮ್ಮನ್ನು ಒಂದು ಕಿಂಡಲಾಗಿ ಮಾಡೋದನ್ನು ಅವಕಾಶ ಇರುತ್ತೆ. ಅದೇ ರೀತಿ ಆಚೆ ಕಡೆಯವರು ಬೇರೆಯವ್ರಿಗೂ ಸಹ ನಿಮಗೆ ಒಂದು ಜರುಗಿದ ಅವಮಾನದ ಬಗ್ಗೆ ಯಾವುದೇ ರೀತಿ ಮಾತುಕತೆ ನಡೆಸಬೇಡಿ. ಅವರು ಅದೇ ವಿಚಾರವನ್ನು ಪದೇ ಚರ್ಚಿಸಿ ನಿಮ್ಮನ್ನು ಇನ್ಸಲ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ.
ನಂಬರ್ 7, ನಿಮ್ಮ ಸ್ನೇಹಿತರ ಹೆಸರು ಅಥವಾ ಶತ್ರುಗಳು ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಯಾರು ನಿಮಗೆ ತೊಂದರೆ ಕೊಡಬೇಕಂತ ಅಂದ್ಕೊಂಡಿರ್ತಾರೋ ಅವರು ನಿಮ್ಮ ಒಂದು ಇನ್ಫ್ಲೂಯೆನ್ಸ್ನ ಉಪಯೋಗಿಸ್ಕೊಂಡು ನಿಮಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಶತ್ರುಗಳ ಜೊತೆ ಅಥವಾ ನಿಮ್ಮ ಒಂದು ಸ್ನೇಹಿತರ ಒಂದು ನಂಬಿಕೆಯನ್ನು ಯೂಸ್ ಮಾಡಿಕೊಂಡು ಅವರು ನಿಮಗೆ ಮೋಸ ಮಾಡೋದಕ್ಕೆ, ವಂಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.